9/5/25 प्रातः मुरली बाप दादा मधुबन। मीठे बच्चे, तुम्हें नशा रहना चाहिए कि जिस शिव की सभी पूजा करते हैं वो अभी हमारा बाप बना है, हम उनके सम्मुख बैठे हैं। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನಿಮಗೆ ಈ ನಶೆ ಇರಬೇಕಾಗಿದೆ. ಯಾವ ಶಿವನ ಪೂಜೆ ಎಲ್ಲರೂ ಮಾಡ್ತಾರೆ, ಅವರು ಈಗ ನಮ್ಮ ತಂದೆ ಆಗಿದ್ದಾರೆ, ಅವರು ನಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ. प्रश्न, मनुष्य भगवान से क्षमा क्यों मांगते हैं? क्या उन्हें क्षमा मिलती है? ಮನುಷ್ಯರು ಭಗವಂತನಿಂದ ಕ್ಷಮೆ ಯಾಕೆ ಬೇಡ್ತಾರೆ? ಕ್ಷಮಿಸಪ್ಪ ಕ್ಷಮಿಸಪ್ಪ ಅಂತ ಹೆಂಗೆಂಗೋ ಕೂಡ ಮಾಡ್ಕೋತಾರಲ್ವ. ಯಾಕೆ ಕ್ಷಮೆ ಬೇಡ್ತಾರೆ? ಏನು ಅವರಿಂದ ಕ್ಷಮೆ ಸಿಗುತ್ತಾ ಕೇಳ್ತಾ ಇದ್ದಾರೆ ಬಾಬಾ. उत्तर, मनुष्य समझते हैं हमने जो पाप कर्म किए हैं उसकी सजा भगवान धर्मराज से दिलाएंगे, इसलिए क्षमा मांगते हैं. ಮನುಷ್ಯರು ತಿಳ್ಕೊಳ್ತಾರೆ, ನಾವು ಯಾವುದು ಪಾಪ ಕರ್ಮ ಮಾಡಿದ್ದೀವಿ ಅದರ ಶಿಕ್ಷೆ ಭಗವಂತ ಧರ್ಮರಾಜನಿಂದ ಕೊಡಿಸ್ತಾರೆ. ಆದ್ದರಿಂದ ಭಗವಂತನೊಂದಿಗೆ ಕ್ಷಮೆ ಬೇಡ್ತಾರೆ. ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿ ಸ್ವಲ್ಪ ಕಡಿಮೆ ಮಾಡಲಿ. लेकिन उन्हें अपने कर्मों की सजा कर्म भोग के रूप में भोगनी ही पड़ती है. ಆದರೆ ಅವರು ತಮ್ಮ ಕರ್ಮಗಳ ಶಿಕ್ಷೆ ಕರ್ಮಭೋಗದ ರೂಪದಲ್ಲಿ ಭೋಗಿಸಲೇಬೇಕಾಗಿ ಬರುತ್ತೆ. ಭಗವಾನ್ ಉನ್ಹೇ ಕೋಯಿ ದವಾಯಿ ನಹಿ ದೇತಾ. ಆ ಥರ ಆ ಪಾಪ ಕರ್ಮದಿಂದ ಅವ್ರಿಗೆ ಕಾಯಿಲೆ ಬಂತು, ಭಗವಂತ ಯಾವುದೂ ಔಷಧಿ ಕೊಡೋದಿಲ್ಲ. ಯಾರು ಕೊಡ್ತಾರೆ ಔಷಧಿ? ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು. ಒಂದೊಂದಕ್ಕೆ ಒಂದೊಂದು ಸ್ಪೆಷಲಿಸ್ಟ್ ಇದ್ದಾರೆ. गर्भ जेल में भी सजाएं भोगने हैं, साक्षात्कार होता है कि तुमने ये किया. ಗರ್ಭ ಜೈಲಿನಲ್ಲೂ ಸಹ ಶಿಕ್ಷೆಗಳು ಭೋಗಿಸ್ತಾರೆ. ಸಾಕ್ಷಾತ್ಕಾರ ಆಗುತ್ತೆ, ನೀನು ಈ ಪಾಪ ಮಾಡಿದೆ, ಇಲ್ಲಾಂದರೆ ಒಪ್ಕೊಳ್ಳೋದಿಲ್ಲ. ಅಲ್ಲೂ ನಾನೆಲ್ಲಿ ಮಾಡಿದೆ ಅಂತ ಕೇಳ್ತೀವಿ. ಅದರಿಂದ ಸಾಕ್ಷಾತ್ಕಾರ ಮಾಡಿಸ್ತಾರೆ. ನೋಡು, ಇದು ಮಾಡಿದೆ, ಈ ಸಮಯದಲ್ಲಿ ಈ ಥರ ಎಲ್ಲ ಮಾಡಿದೆ. ईश्वरीय डायरेक्शन पर नहीं चले हो इसलिए ये सजा है. ಈಶ್ವರೀಯ ಡೈರೆಕ್ಷನ್ ಅಂತೆ ನೀನು ನಡೀಲಿಲ್ಲ, ಅದರಿಂದ ನಿನಗೆ ಈ ಶಿಕ್ಷೆ. ತೂನೆ ರಾತ್ ಗವಾಯಿ, ರಾತ್ರಿ ಹೇಗೆ ಕಳೆದ್ವಿ? ಸೋಕೆ. ದಿನ ಗವಾಯಿ ಖಾಕೆ, ರಾತ್ರಿ ಎಲ್ಲ ನಿದ್ದೆ ಮಾಡಿದ್ವಿ, ಹಗಲಲ್ಲೆಲ್ಲ ಊಟ ತಿಂಡಿ ಇದರಲ್ಲಿ ಕಳೆದ್ವಿ. ಕೊನೆಗೆ ಎಂಥ ಅಮೂಲ್ಯ ಜನ್ಮ ಮುಗಿದೋಯ್ತು, ಏನು ಪಡೆಯಲಿಲ್ಲ. ಓಂ ಶಾಂತಿ. ತಿಂಡಿ ಹೊಟ್ಟೋಯ್ತು. ये किसने कहा? रूहानी बाप ने कहा. वो है ऊंचते ऊंच, सभी मनुष्यों से भी, सभी आत्माओं से भी ऊंच. ಬಾಬಾ ಹೇಳ್ತಾರೆ, ಇದು ಯಾರು ಹೇಳಿದ್ರು? ರಾತ್ರಿ ಎಲ್ಲ ಕಳೆದೆ ನಿದ್ದೆಯಲ್ಲಿ, ಹಗಲೆಲ್ಲ ಕಳೆದೆ ಊಟ ತಿಂಡಿಯಲ್ಲಿ ಅಂತ ಯಾರು ಹೇಳಿದ್ರು? ಆತ್ಮೀಯ ತಂದೆ ಹೇಳಿದ್ರು. ಅವರಾಗಿದ್ದರೆ ಶ್ರೇಷ್ಠ, ಅತಿ ಶ್ರೇಷ್ಠ. ಎಲ್ಲ ಮನುಷ್ಯರಿಗಿಂತಲೂ ಅವರು ಶ್ರೇಷ್ಠರಾಗಿದ್ದಾರೆ. सब में आत्मा ही है ना, शरीर तो पार्ट बजाने के लिए मिला है. ಎಲ್ಲರಲ್ಲೂ ಎಲ್ಲ ಶರೀರದಲ್ಲೂ ಆತ್ಮ ಇದೆ ಅಲ್ವಾ? ಶರೀರ ಅಂತೂ ಪಾತ್ರ ಮಾಡಲಿಕ್ಕಾಗಿ ಸಿಕ್ಕಿರುವಂತಹದ್ದು. ಅಭಿ ತುಮ್ ದೇಖ್ತೆ ಹೋ
सन्यासियों आदि के शरीर का भी कितना मान होता है. ಈಗ ನೀವು ನೋಡ್ತೀರಿ ಸನ್ಯಾಸಿಗಳದ್ದು ಆ ಶರೀರಕ್ಕೂ ಸಹ ಎಷ್ಟು ಮಾನ ಗೌರವ ಸಿಗುತ್ತೆ. ಎಲ್ಲರೂ ಕಾಲಿಗೆ ಬೀಳ್ತಾರಲ್ವಾ. अपने गुरुओं आदि की कितनी महिमा करते हैं. ये बेहद का बाप तो गुप्त है. ತಮ್ಮ ಗುರುಗಳನ್ನು ಎಷ್ಟು ಮಹಿಮೆ ಮಾಡ್ತಾರೆ. ಇಲ್ಲಿ ಬೇಹದ್ದಿನ ತಂದೆಯಂತೂ ಕಣ್ಣಿಗೆ ಕಾಣಿಸೋದಿಲ್ಲ, ಗುಪ್ತವಾಗಿದ್ದಾರೆ. तुम बच्चे समझते हो शिव बाबा ऊंचते ऊंच है, उनसे ऊंच कोई है ही नहीं. ನೀವು ಮಕ್ಕಳಿಗೆ ಗೊತ್ತಿದೆ ಶಿವಬಾಬಾ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಅವರಿಗಿಂತಲೂ ಶ್ರೇಷ್ಠರು, ಅವರಿಗಿಂತ ಮೇಲಿನವರು ಯಾರೂ ಇಲ್ಲ. ಅದಕ್ಕೆ ಸುಪ್ರೀಂ. धर्मराज भी उनके साथ है क्योंकि ಧರ್ಮರಾಜನು ಸಹ ಅವ್ರ ಜೊತೆ ಇದ್ದಾರೆ. ಯಾಕೆ? भक्ति मार्ग में क्षमा मांगते हैं, ये भगवान क्षमा करना. ಭಕ್ತಿ ಮಾರ್ಗದಲ್ಲೂ ಕ್ಷಮೆ ಬೇಡ್ತಾರೆ, ಭಗವಂತ ನಮ್ಮನ್ನು ಕ್ಷಮಿಸು. अब भगवान क्या करेंगे? ಈಗ ಭಗವಂತ ಏನ್ ಮಾಡ್ತಾರೆ? ಪಾಪ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅಕೌಂಟ್ ಆಗ್ಬಿಟ್ಟಿದೆ. ಇವಾಗ ಬಾಬಾನು ಏನ್ ಮಾಡ್ತಾರೆ? यहाँ गवर्नमेंट तो जेल में डालेगी. ಓ ಧರ್ಮರಾಜ್, ಬಾಬಾ ಹೇಳ್ತಾರೆ ಇಲ್ಲಿ ತಪ್ಪು ಮಾಡಿದ್ರು ಗೌರ್ಮೆಂಟ್ ಏನ್ ಮಾಡುತ್ತೆ? ಜೈಲಲ್ಲಿ ಹಾಕುತ್ತೆ. ಈ ಧರ್ಮರಾಜ ಯಾವ ಜೈಲಲ್ಲಿ ಶಿಕ್ಷೆ ಕೊಡೋದು? ಗರ್ಭ ಜೈಲ್ ಮೇ ದಂಡ ದೇತೆ ಹೈ. ಗರ್ಭ ಜೈಲಿನಲ್ಲಿ ಶಿಕ್ಷೆ ಕೊಡ್ತಾರೆ. ಗರ್ಭ ಜೈಲಿಂದು ಶಿಕ್ಷೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಹೇಗಿರುತ್ತೆ ಅಲ್ಲಿ? भोगना भी भोगनी पड़ती है जिसको कर्म भोग कहा जाता है. ಯಾವುದು ಪಾಪ ಮಾಡಿ ಕಾಯಿಲೆ ಬಂದಿದೆ ಅದು ಭೋಗಿಸ್ಲೇಬೇಕಾಗತ್ತೆ. ಯಾವುದಕ್ಕೆ? ಕರ್ಮ ಭೋಗ ಅಂತ ಹೇಳಲಾಗುತ್ತೆ. अभी तुम जानते हो कर्म भोग कौन भोगते हैं, क्या होता है? ಇವಾಗ ನಿಮಗೆ ಗೊತ್ತಿದೆ ಕರ್ಮ ಭೋಗ ಯಾರು ಭೋಗಿಸ್ತಾರೆ ಅಂತ. ಕರ್ಮ ಮಾಡಿ ಆ ಫಲ ಪಡೆದಿದ್ದಾರೆ, ಅವರು ಭೋಗಿಸ್ತಾರೆ. ಮತ್ತೆ ಅದರಲ್ಲಿ ಏನಾಗುತ್ತೆ? कहते हैं हे प्रभु क्षमा करो, ದುಃಖ ಹರೋ ಸುಖ ದೋ. ಅದೇ ಏನು ಹೇಳ್ತಾರೆ? ಪ್ರಭು ನನ್ನನ್ನು ಕ್ಷಮಿಸಿ, ದುಃಖ ದೂರ ಮಾಡಿ, ಸುಖ ಕೊಡಿ. अब भगवान को ये दवा ही करते हैं क्या? ಆ ರೋಗ ವಾಸಿ ಆಗ್ಲಿಕ್ಕಾಗಿ ಭಗವಂತ ಏನಾದರೂ ಔಷಧಿ ಕೊಡ್ತಾರ ಏನು? वो तो कुछ कर ना सके. ಭಗವಂತನು ಏನು ಮಾಡೋ ಹಾಗಿಲ್ಲ. तब भगवान को क्यों कहते हैं? ಯಾಕೆ ಭಗವಂತ ನನ್ನ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳ್ಕೊಳ್ತಾರೆ? ಕ್ಯೋಂಕಿ ಯಾಕೆ ಹೇಳಿದ್ರು? ಹೇಳಿದ್ರಲ್ವಾ ಯಾಕೆ? ಭಗವಾನ್ ಕೆ ಸಾಥ್ ಫಿರ್ ಧರ್ಮರಾಜ್ ಭಿ ಹೈ. ಭಗವಂತನ ಜೊತೆ ಧರ್ಮರಾಜನು ಸಹ ಇದ್ದಾರೆ. ಅವ್ರು ಹೇಳಿ ಸ್ವಲ್ಪ ಅವ್ರು ರೆಕಮೆಂಡ್ ಮಾಡಿ ಅವ್ರ ಸಪೋರ್ಟ್ ಕೊಟ್ಟು ಸ್ವಲ್ಪ ಕಡಿಮೆ ಕ್ಷಮೆ ಕೇಳಿದಾರಪ್ಪ ನನ್ನ ಹತ್ರ, ಸ್ವಲ್ಪ ಇವರಿಗೆ ಶಿಕ್ಷೆ ಕಡಿಮೆ ಮಾಡಿಬಿಡು, ಇಲ್ಲಾಂದರೆ ಶಿಕ್ಷೆ ಇಲ್ದಿರ ಮಾಡಿಬಿಡು. बुरा काम करने से जरूर भोगना पड़ता है. ಆದರೆ ಲಾ ಏನಿದೆ? ಕೆಟ್ಟ ಕರ್ಮ ಮಾಡೋದ್ರಿಂದ ತಪ್ಪದೆ ಭೋಗಿಸ್ಲೇಬೇಕಾಗಿ ಬರುತ್ತೆ. गर्भ जेल में भी सजा, गर्भ जेल में सजा भी मिलती है. साक्षात्कार सब होते हैं, बिगर साक्षात्कार सजा नहीं मिलती. ಗರ್ಭ ಜೈಲಿನಲ್ಲೂ ಸಜೆ ಸಿಗುತ್ತೆ, ಶಿಕ್ಷೆ ಸಿಗುತ್ತೆ. ಎಲ್ಲದರದ್ದು ಸಾಕ್ಷಾತ್ಕಾರ ಆಗುತ್ತೆ. ಯಾವ ಕರ್ಮಕ್ಕೆ ಇದು ಶಿಕ್ಷೆ ಎಲ್ಲ ಸಾಕ್ಷಾತ್ಕಾರ ಆಗುತ್ತೆ. ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರ ಇಲ್ಲದೆ ಸಜೆ ಸಿಗುತ್ತಾ? ಒಪ್ಕೊಳ್ತಾರ? ನಾನು ಮಾಡಲಿಲ್ಲ ಅಂತಾರೆ ಅಲ್ವ.
गर्भ जेल में तो कोई दवाई आदि नहीं है. ಮೂವಿ ಅದೇ ಸಾಕ್ಷಾತ್ಕಾರ. ನೀನು ಇದು ಮಾಡಿದೆ, ಈ ಕೆಲಸ ಮಾಡಿದೆ, ಅದಕ್ಕೆ ಈ ಶಿಕ್ಷೆ. ಅವಾಗ ಬಾಯಿ ಮುಚ್ಕೊಂಡಿರಬೇಕು, ಏನು ಹೇಳೋಂಗಿಲ್ಲ. ತೋರಿಸ್ತಾ ಇದ್ದಾರಲ್ಲ ಸಾಕ್ಷಾತ್ಕಾರದಲ್ಲಿ, ಈ ಕರ್ಮಕ್ಕೆ ಈ ಫಲ ಅಂತ. ವಹಾ ಸಜಾ ಭೋಗ್ನಿ ಪಡ್ತೀವಿ, ಅಲ್ಲಿ ಶಿಕ್ಷೆ ಭೋಗಿಸ್ಬೇಕಾಗಿ ಬರುತ್ತೆ. जब दुखी होते हैं तब कहते हैं ಭಗವಾನ್ ಇಸ್ ಜೈಲ್ ಸೆ ನಿಕಾಲೋ. ಯಾವಾಗ ದುಃಖಿ ಆಗ್ತಾರೆ ಆವಾಗ ಹೇಳ್ತಾರೆ, ಭಗವಂತ ಈ ಜೈಲಿನಿಂದ ನಮ್ಮನ್ನು ದೂರ ಮಾಡಿ ಹೊರಕ್ಕೆ ಹಾಕಿ. ಅಭಿ ತುಮ್ ಬಚ್ಚೆ ಕಿಸ್ಕೆ ಸಾಮ್ನೆ ಬೈಟೆ ಹೋ. ಬಾಬಾ ಕೇಳ್ತಾ ಇದ್ದಾರೆ, ನೀವು ಮಕ್ಕಳು ಯಾರ ಮುಂದೆ ಕುಳಿತಿದ್ದೀರಿ, ಯಾರ ಮಾತು ಕೇಳ್ತಾ ಇದ್ದೀರಿ, ಯಾರ್ದು ಅನುಭವ ಮಾಡ್ತಾ ಇದ್ದೀರಿ, ಯಾರ್ದು ಫೀಲಿಂಗ್ಸ್ ಬರ್ತಾ ಇದೆ, ಯಾರ್ದು ವೈಬ್ರೇಷನ್ ಬರ್ತಾ ಇದೆ, ಯಾರ ಮುಂದೆ ಕುಳಿತಿದ್ದೀರಿ. ಊಂಚತೆ ಊಂಚ್ ಬಾಪ್ ಹೈ ಪರಂತು ಹೈ ಗುಪ್ತ್. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ, ಆದರೆ ಅವರು ಗುಪ್ತವಾಗಿದ್ದಾರೆ. और सभी के तो शरीर देखने में आते हैं. यहाँ शिव बाबा को तो अपना हाथ पाव आगे है नहीं. ಬೇರೆಯವ್ರದ್ದೆಲ್ಲ ಗುರುಗಳದ್ದಾಗಲಿ ಬೇರೆ ಸತ್ಸಂಗಗಳಲ್ಲಿ ಯಾರದೇ ಆಗಲಿ ಶರೀರ ಕಾಣಿಸುತ್ತೆ, ಯಾರು ಹೇಳ್ತಾ ಇದ್ದಾರೆ ಅವ್ರದ್ದು ಶರೀರ ಕಾಣಿಸುತ್ತೆ. ಇಲ್ಲಿ ಶಿವಬಾಬನಿಗಂತೂ ತಂದು ಕೈ ಕಾಲು ಶರೀರ ಇಲ್ಲವೇ ಇಲ್ಲ. फूल आदि भी कौन लेंगे, इनके हाथ से ही लेना होगा अगर चाहे तो. ಇವಾಗ ಬಾಬನಿಗೆ ಹೂವು ಕೊಡಬೇಕು, ಹೇಗೆ ತಗೊಳ್ತಾರೆ, ಯಾರು ತಗೊಳ್ತಾರೆ, ಬ್ರಹ್ಮ ಬಾಬಾ ತಗೊಳ್ತಾರೆ. ಇವರ ಕೈಯಿಂದ ತಗೋಬೇಕು. ಒಂದು ಸಮಯ ಅವ್ರು ಬಯಸಿದ್ರೆ ನಾನು ತಗೊಳ್ಬೇಕು ಅಂತ ಇವ್ರ ಕೈಯಿಂದ ತಗೋಬೇಕು. ಅವ್ರಿಗೆ ಶರೀರನೂ ಇಲ್ಲ, ಮತ್ತು ಗುಪ್ತವಾಗಿದ್ದರೆ ಹೇಗೆ ತಗೊಳ್ತಾರೆ. ಪರಂತು ಕೋಯಿ ಸೆ ಭಿ ಲೇತೆ ನಹಿ. ಆ ಆಸೆನೂ ಇಲ್ಲ ಬಾಬನಿಗೆ, ಯಾರಿಂದ ತಗೊಳ್ಳೋದು ಇಲ್ಲ. जैसे वो शंकराचार्य कहते हैं हमको कोई छुए नहीं, तो बाप कहते हैं हम पतितों का कुछ भी कैसे लेंगे. ಆ ಶಂಕರಾಚಾರ್ಯರು ಹೇಳ್ತಾರೆ ನಮ್ಮನ್ನು ಯಾರೂ ಮುಟ್ಟಬಾರದು ಅಲ್ವಾ. ಅಂದಾಗ ತಂದೆ ಹೇಳ್ತಾರೆ, ನಾನು ಪತಿತರಿಂದ ಏನಾದರೂ ಹೇಗೆ ನಾನು ತಗೊಳ್ಳೋದು. हमको फूल आदि की दरकार नहीं. ನನಗೆ ಶರೀರನೂ ಇಲ್ಲ, ಆ ಹೂವಿನ ಅವಶ್ಯಕತೆಯೂ ಇಲ್ಲ, ಮತ್ತು ನಾನು ತಗೊಳ್ಳೋದು ಹೇಗೆ, ಶರೀರನೇ ಇಲ್ಲ, ಗುಪ್ತವಾಗಿದ್ದೇನೆ. ತಗೊಂಡ್ರು ಇವ್ರ ಕೈಯಿಂದ ತಗೊಳ್ಬೇಕು, ಇವ್ರ ಕೈ ಕೊಡೋದು. भक्ति मार्ग में सोमनाथ आदि के मंदिर बनते हैं, फूल चढ़ाते हैं, परंतु मुझे शरीर तो है नहीं. ಭಕ್ತಿ ಮಾರ್ಗದಲ್ಲಿ ಸೋಮನಾಥ ಆದಿ ಮಂದಿರಗಳನ್ನು ಕಟ್ತಾರೆ, ಎಷ್ಟು ದೊಡ್ಡ ಮಂದಿರ, ಎಷ್ಟು ಹೂವುಗಳನ್ನೆಲ್ಲ ಇಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ನನಗಂತೂ ಶರೀರನೇ ಇಲ್ಲ. ಆತ್ಮಕ್ಕೂ ಕೋಯಿ ಛುಯೇಗ ಕೈಸೆ. ಆತ್ಮನನ್ನು ಯಾರಾದರೂ ಹೇಗೆ ಮುಟ್ತಾರೆ. कहते हैं हम पतितों से फूल कैसे लेंगे. ಬಾಬಾ ಹೇಳ್ತಾರೆ ನಾನು ಪತಿತರಿಂದ ಹೂವನ್ನು ಹೇಗೆ ಪಡೆಯೋದು. कोई हाथ भी नहीं लगा सकते. ಪತಿತೋं को छूने भी ना दे. ಯಾರು ನನ್ನನ್ನು ಮುಟ್ಟೋಂಗೂ ಇಲ್ಲ ಅಂತಾರೆ ಬಾಬಾ. ಪತಿತರನ್ನು ಮುಟ್ಟಿಸ್ಕೊಳ್ಳೋದು ಇಲ್ಲ. आज बाबा कहते कल फिर जाकर नरकवासी बनते हैं. ಇವತ್ತು ಬಾಬಾ ಅಂತ ಹೇಳ್ತಾರೆ, ನಾಳೆ ಹೋಗಿ ನರಕವಾಸಿಗಳು ಆಗ್ತಾರೆ. ಐಸೆ ಕೋತೋ ದೇಖ್ಕೆ ಭಿ ನಹಿ, ಅಂಥವ್ರನ್ನ ನೋಡಲೂಬಾರ್ದು. ಬಾಪ್ ಕಹತೆ ಹೇ ಮೈ ತೋ ಊಂಚತೆ ಊಂಚ್ ಹೂಂ. ತಂದೆ ಹೇಳ್ತಾರೆ ನಾನಂತೂ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದೀನಿ. इन सब सन्यासी आदि को भी ड्रामा अनुसार उद्धार करना है, मुझे कोई जानता ही नहीं. ಬಾಬಾ ಹೇಳ್ತಾರೆ ಈ ಎಲ್ಲ ಸನ್ಯಾಸಿ ಆದಿಗಳನ್ನೂ ಸಹ ಡ್ರಾಮಾ ಅನುಸಾರ ನಾನು ಉದ್ಧಾರ ಮಾಡಬೇಕು. ಏನು ಹೇಳಿದ್ದಾರೆ,
ಪರಿತ್ರಾಣಾಯ ಸಾಧೂನಾಂ, ಎಲ್ಲರನ್ನೂ ಉದ್ಧಾರ ಮಾಡೋರು ಅವರೊಬ್ಬರೇ ಅಲ್ವಾ. ಮುझे कोई जानता ही नहीं, ಆದರೆ ನನ್ನ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. शिव की पूजा करते हैं परंतु उनको जानते थोड़े ही है. ಶಿವನ ಪೂಜೆ ಮಾಡ್ತಾರೆ, ಲಿಂಗ ಇಟ್ಕೊಂಡು ಮಾಡ್ತಾರೆ, ಬೇರೆಯವ್ರದ್ದೆಲ್ಲ ಮೂರ್ತಿಗೆ ಮಾಡ್ತಾರೆ, ಆದರೆ ಅವ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ये गीता का भगवान है और यहाँ आकर ज्ञान देते हैं. ಇದೇನಾದರೂ ಗೊತ್ತಿದೆಯಾ? ಇವರು ಗೀತೆಯ ಭಗವಂತ ಆಗಿದ್ದಾರೆ, ಇಲ್ಲಿ ಬಂದು ಜ್ಞಾನ ಕೊಡ್ತಾರೆ. गीता में श्री कृष्ण का नाम डाल दिया, श्री कृष्ण ने ज्ञान दिया, बाकी शिव क्या करते होंगे. ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ, ಶ್ರೀಕೃಷ್ಣ ಜ್ಞಾನ ಕೊಟ್ಟಿದ್ದಾರೆ, ಬಾಕಿ ಶಿವ ಎಲ್ಲಿ ಏನು ಮಾಡ್ತಾ ಇರ್ಬೋದು. तो मनुष्य समझते हैं वो आते ही नहीं. ಇನ್ನು ಕೆಲವರು ಏನು ತಿಳ್ಕೊಳ್ತಾರೆ, ಅವ್ರು ಬರೋದೇ ಇಲ್ಲ. अरे पतित पावन श्री कृष्ण को थोड़े ही कहेंगे. पतित पावन तो ಬಾಬಾ ಹೇಳ್ತಾರೆ, ಪತಿತ ಪಾವನ ಶ್ರೀ ಕೃಷ್ಣನಿಗೆ ಹೇಳ್ತಾರ ಏನು? ಪತಿತ ಪಾವನ ಅಂತೂ ಮುಜೆ ಕಹತೆ ಹೇನಾ, ನನಗೆ ಹೇಳ್ತಾರಲ್ವಾ. तुम्हारे में भी कोई थोड़े है जो इतना रिगार्ड रख सकते है. ನಿಮ್ಮಲ್ಲೂ ಸಹ ಕೆಲವರೇ ಇದ್ದೀರಿ ಇಷ್ಟೊಂದು ರಿಗಾರ್ಡು ಕೊಡುವಂಥವರು. ಆ ಸಮಯದಲ್ಲಿ ಸಾಕಾರ ಬಾಬನ್ಗೂ ಉಲ್ಟಾ ಸುಲ್ಟಾ ಮಾತಾಡೋರು ಅಹಂಕಾರ ಬಂದಾಗ. रहते कितना साधारण है, समझाते भी है, मैं इन साधुओं आदि सबका बाप हूँ. ಇದ್ದಾರೆ ಸಾಧಾರಣವಾಗಿ, ಎಷ್ಟು ಸಾಧಾರಣವಾಗಿದ್ದಾರೆ ತಿಳಿಸ್ತಾರೆ. ಈ ಸಾಧುಗಳನ್ನು ಎಲ್ಲರನ್ನೂ ಉದ್ಧಾರ ಮಾಡುವಂಥವರು ನಾನು ತಂದೆಯಾಗಿದ್ದೀನಿ. जो भी शंकराचार्य आदि है इन सबकी आत्माओं का मैं, ಯಾರು ಶಂಕರಾಚಾರ್ಯ ಯಾರೆಲ್ಲ ಇದ್ದಾರೆ, ಧರ್ಮಸ್ಥಾಪಕರಾಗಲಿ, ಯಾರೆಲ್ಲ ಮಹಾತ್ಮರು ಯಾರೆಲ್ಲ ಇದ್ದಾರೆ, ಇನ್ ಸಬ್ಕಿ ಆತ್ಮಾओं का मैं बाप हूँ. ಈ ಎಲ್ಲ ಆತ್ಮಗಳಿಗೂ ನಾನು ತಂದೆ ಆಗಿದ್ದೀನಿ. ಶರೀರ के बाप जो है वो तो है ही, मैं हूँ. ಶರೀರದ ತಂದೆ ಅಂತೂ ಇದ್ದೇ ಇದ್ದಾರೆ. ಎಲ್ಲರಿಗೂ ಶರೀರದ ತಂದೆ ಇಲ್ದಿರ ಹೇಗೆ ಅವ್ರು ಬರ್ತಾರೆ? ತಂದೆ ಅಂತೂ ಇದ್ದೇ ಇದ್ದಾರೆ. ಬಾಬಾ ಹೇಳ್ತಾರೆ, ನಾನಾಗಿದ್ದೀನಿ ಎಲ್ಲ ಆತ್ಮಗಳ ತಂದೆ. ಮೇರಿ ಸಬ್ ಪೂಜಾ ಕರ್ತೆ ಹೇ, ಅಭಿ ವೋ ಯಹಾ ಸಮ್ಮುಖ बैठे ಹೇ. ನಂದು ಎಲ್ಲರೂ ಪೂಜೆ ಮಾಡ್ತಾರೆ, ಅಲ್ಲಿ ಭಕ್ತರೆಲ್ಲ ಪೂಜೆ ಮಾಡ್ತಾರೆ. ಈಗ ನಾನು ಇಲ್ಲಿ ಸಮ್ಮುಖದಲ್ಲಿ ಕುಳಿತಿದ್ದೀನಿ. परंतु सभी समझते थोड़े ही है कि हम किसके सामने बैठे हैं. ಆದರೆ ಎಲ್ಲರೂ ತಿಳ್ಕೊಳ್ತಾರ ನಾವು ಯಾರ ಮುಂದೆ ಕುಳಿತಿದ್ದೀವಿ ಅಂತ. ಬರೀ ಯಾರಾದರೂ ಹೊಸಬರು ಬಂದು ಕೂತ್ಕೊಂಡ್ರು ತಿಳ್ಕೊಳ್ತಾರ ನಾವು ಯಾರ ಮುಂದೆ ಕುಳಿತಿದ್ದೀವಿ ಅಂತ. ಬ್ರಹ್ಮ ಬಾಬಾ ಇರೋವಾಗ್ಲೂ ಅಷ್ಟೇ, ಬಂದು ಕೂತ್ಕೊಂಡ್ರು ಹೊಸದಾಗಿ ತಿಳ್ಕೊಳ್ತಾರ ನಾವು ಯಾರ ಮುಂದೆ ಕುಳಿತಿದ್ದೀವಿ ಅಂತ. आत्मा ये जन्म जन्मांतर से देह अभिमान पर हिरी हुई है, इसलिए बाप को याद नहीं कर सकते. ಆತ್ಮಗಳು ಜನ್ಮ ಜನ್ಮಾಂತರದಿಂದ ದೇಹ ಅಭಿಮಾನದಲ್ಲಿ ಆ ರೀತಿ ಬಂದ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ತಂದೆಯನ್ನು ನೆನಪು ಮಾಡಲಿಕ್ಕೂ ಸಾಧ್ಯ ಇಲ್ಲ. ದೇಹಕ್ಕೂ ಹಿ ದೇಖ್ತೆ ಹೇ, ಯಾರು ಮುಂದೆ ಇದ್ದಾರೆ, ಸಾಧು ಸನ್ಯಾಸಿ ಮಹಾತ್ಮ, ಆ ದೇಹವನ್ನೇ ನೋಡ್ತಾರೆ. ದೇಹಿ ಅಭಿಮಾನಿ हो तो उस बाप को याद करे और बाप की श्रीमत पर चले. ಆತ್ಮ ಅಭಿಮಾನಿ ಆಗಿದ್ದಾರೆ ಅಂದಾಗ ಆ ತಂದೆಯ ನೆನಪು ಮಾಡ್ತಾರೆ ಮತ್ತು ತಂದೆಯ ಶ್ರೀಮತದಂತೆ ನಡೀತಾರೆ. बाप कहते हैं मुझे जानने के लिए सब पुरुषार्थी है. ತಂದೆ ಹೇಳ್ತಾರೆ, ಪ್ರಪಂಚದಲ್ಲಿ ಭಗವಂತನನ್ನು ತಿಳ್ಕೊಳ್ಳೋದಕ್ಕಾಗಿ ಎಲ್ಲರೂ ಪುರುಷಾರ್ಥಿಗಳು ಆಗಿದ್ದಾರೆ. ಇಲ್ಲಿ ನಾವು ಏನು ಮಾಡಿದ್ವಿ? पहचान लिया, अपना बना लिया.
ಅಲ್ವಾ, ಗುರುತಿಸ್ಬಿಟ್ವಿ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಗುಂಪಲ್ಲಿ ಅವರನ್ನು ಗುರುತಿಸ್ಬಿಟ್ವಿ. ಅವರೆಲ್ಲ ಇನ್ನೂ ಪುರುಷಾರ್ಥ ಮಾಡ್ತಾ ಇದ್ದಾರೆ. ಒಂದು ಮಗು ದೊಡ್ಡ ಗುಂಪಿರುತ್ತೆ, ಅದರಲ್ಲಿ ಒಂದು ಪುಟ್ಟ ಮಗು ಅವರಪ್ಪನ್ನ ಹೇಗೆ ಗುರುತಿಸ್ಬಿಡುತ್ತೆ, ಸೈಡ್ ಪೋಸಲ್ಲೇ ಗುರುತಿಸ್ಬಿಡುತ್ತೆ, ಹಿಂದ್ಗಡೆಯಿಂದನೇ ಗುರುತಿಸ್ಬಿಡುತ್ತೆ, ನಮ್ಮ ಅಪ್ಪ ಇವರು ಅಂತ. ಅಪ್ಪ ಅಪ್ಪ ಅಂತ ಓಡಿ ಅವ್ರ ಹತ್ರ ಬಂದ್ಬಿಡುತ್ತೆ. ಆ ಥರ ನಾವು ಅಪ್ಪನ ಗುರುತಿಸ್ಬಿಟ್ವಿ. ಅದು अंत में पूरे देही अभिमानी बनने वाले ही पास होंगे. ಅಂತ್ಯದಲ್ಲಿ ಪೂರ್ಣ ಆತ್ಮ ಅಭಿಮಾನಿ ಆಗುವಂಥವರೇ ಪಾಸ್ ಆಗ್ತಾರೆ. ಬಾಕಿ ಸಬ್ ಮೇ ಜರಾ ಜರಾ ದೇಹ ಅಭಿಮಾನ್ रहेಗ. ಮಿಕ್ಕವರಲ್ಲಿ ಎಲ್ಲರಲ್ಲೂ ಸ್ವಲ್ಪ ಸ್ವಲ್ಪ ದೇಹ ಅಭಿಮಾನ ಇರುತ್ತೆ. ಬಾಪ್ ತೋ ಹೈ ಗುಪ್ತ, ಉनको ಕುಚ್ ಭಿ ದೇ ನಹೀ ಸಕ್ತೆ. ಅವರು ಗುಪ್ತವಾಗಿದ್ದಾರೆ, ಅವ್ರಿಗೆ ಶರೀರನೂ ಇಲ್ಲ, ನಾವು ಹೂವು ಕೊಡೋಕ್ಕಾಗೋದಿಲ್ಲ, ಹಣ್ಣು ಕೊಡೋಕ್ಕಾಗೋದಿಲ್ಲ, ಏನೂ ಕೊಡೋಕ್ಕಾಗೋದಿಲ್ಲ. ಬಚ್ಚಿಯ ಶಿವಕ್ಕೆ ಮಂದಿರ ಮೇ ಜಾಕರ್ ಸಮಜಾ ಸಕ್ತಿ ಹೈ. ಮಕ್ಕಳು ಶಿವನ ಮಂದಿರಕ್ಕೆ ಹೋಗಿ ಇದೆಲ್ಲ ತಿಳಿಸ್ಬೋದು. कुमारियों ने ही शिव बाबा का परिचय दिया है तो कुमार कुमारिया दोनों जरूर. ಕುಮಾರಿಯರಿ ಶಿವಬಾಬಂದು ಪರಿಚಯ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಕುಮಾರಿಯರೇ ಅಲ್ವಾ ಇದ್ದಿದ್ದು, ನಂತರ ಗೃಹಸ್ಥರು ಬಂದರು. ಬಾಬಾ ಹೇಳ್ತಾರೆ, ಕುಮಾರಿಯರು ಮಾತ್ರ ಅಲ್ಲ, ಬ್ರಹ್ಮಕುಮಾರೀಸ್ ಅಂದರೆ ಕೆಲವ್ರು ಕೇಳ್ತಾರೆ, ಇಲ್ಲಿ ಅಕ್ಕಂದರು ಮಾತ್ರ ಬರೋದಾ ಅಂತ ಕೇಳ್ತಾರೆ. ಬಾಬಾ ಹೇಳ್ತಾರೆ, ಕುಮಾರ ಕುಮಾರಿಯರು ಇಬ್ಬರು ಇದ್ದಾರೆ. ಕುಮಾರೋನೇ ಬಿ ಪರಿಚಯ ದಿಯಾ ಹೋಗ, ಕುಮಾರರು ಸಹ ಪರಿಚಯ ಕೊಟ್ಟಿರಬೇಕು. दिया है, बहुतों को दिया. माताओं को खास उठाते हैं क्योंकि उन्होंने पुरुषों से ಜಾಸ್ತಿ ಸರ್ವಿಸ್ की है. ಮಾತೆಯರನ್ನು ಖಾಸಾಗಿ ಬಾಬಾ ಮೇಲೆ ಕೆತ್ತುತ್ತಾರೆ. ಯಾಕೆ? ಅವರು ಪುರುಷರಿಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದಾರೆ. तो बच्चों को सर्विस का शौक होना चाहिए. ಮಕ್ಕಳಿಗೆ ಸೇವೆಯ ಆಸಕ್ತಿ ಇರಬೇಕಾಗಿದೆ. जैसे उस पढ़ाई का भी शौक होता है ना, वो है जिस्मानी, ये है रूहानी. ಹೇಗೆ ಆ ಓದಿಂದು ಸಹ ಏನಿದೆ ಆಸಕ್ತಿ ಇರುತ್ತಲ್ವ, ಕೆಲವರಲ್ಲಿ ಎಷ್ಟು ಆಸಕ್ತಿ ಇರುತ್ತೆ ಓದಿನಲ್ಲಿ. ನಮ್ಮ ಅಪ್ಪ ಅಮ್ಮ ಒಂದು ದಿವಸ ಓದು ಅಂತ ಹೇಳಿದವರಲ್ಲ. ನಮ್ಮ ಸಂಸ್ಕಾರ ಆ ಥರ ರ್ಯಾಂಕ್ ಬರಬೇಕು ಅಂತ ಟೆನ್ಷನ್. ಫಸ್ಟ್ ರ್ಯಾಂಕ್ ಯಾರಿಗೂ ಜೀವನದಲ್ಲಿ ಫಸ್ಟ್ ರ್ಯಾಂಕ್ ಯಾರಿಗೂ ಬಿಟ್ಕೊಟ್ಟಿಲ್ಲ. ಮೊನ್ನೆ ನನ್ನ ಕ್ಲಾಸ್ಮೇಟ್ ಬಂದಾಗಲೂ ಹೇಳಿದ್ಲಲ್ಲ, ಯಾವಾಗಲೂ ಬಿಟ್ಕೊಟ್ಟಿಲ್ಲ ಇವಳು ಫಸ್ಟ್ ರ್ಯಾಂಕ್, ಅವಳು ಸೆಕೆಂಡ್ ಬರೋಳು. वो है जिस्मानी, ये है रूहानी. जिस्मानी पढ़ाई पढ़ेंगे, ये ड्रिल आदि सीखेंगे, मिलेगा कुछ भी नहीं. ಬಾಬಾ ಹೇಳ್ತಾರೆ, ಈ ಪ್ರಾಪಂಚಿಕ ಓದುಗಳು ಓದ್ತಾರೆ, ಡ್ರಿಲ್ ಆದಿ ಕಲಿತಾರೆ, ಏನೂ ಸಿಗೋದಿಲ್ಲ. ಅಷ್ಟು ಓದಿ ಪ್ರೋಗ್ರೆಸ್ ಕಾರ್ಡ್ ತಗೊಂಡೋಗಿ ನಮ್ಮ ಅಪ್ಪನ ಕೈ ಕೊಟ್ಟರೆ ಒಂದು ಸೈನ್ ಹಾಕಿ ಕೊಡ್ತಿದ್ರು ಅಷ್ಟೇ. ಅದೇನು ಅಂತ ಕೂಡ ನೋಡ್ತಿರ್ಲಿಲ್ಲ. ಅವಾಗೆಲ್ಲ ಅಷ್ಟು ಏನು ಇಲ್ಲ, ಮಹತ್ವ ಇಲ್ಲ. ಮೈಸೂರು ಮಹಾರಾಜರು ಪ್ರೈಸ್ ಕೊಟ್ಟರು ಅಂದರೆ ಎಷ್ಟು ಜನರ ಹತ್ರ ಡಂಗೂರ ಹೊಡ್ಕೊಂಡು ಬಂದಿರೋರು. ನಮ್ಮ ಅಪ್ಪ ಅಮ್ಮ ಒಬ್ಬರ ಹತ್ರನೂ ಹೇಳಲಿಲ್ಲ. ಮೈಸೂರು ಮಹಾರಾಜರು ನಮ್ಮ ಸ್ಕೂಲಿಗೆ ಬಂದಿದ್ರು, ಪ್ರೈಸ್ ಕೊಟ್ಟರು. ಇದು ಓದಿನಲ್ಲಿ ಫಸ್ಟ್ ರ್ಯಾಂಕ್. ಕಮಲಾಬಾಯಿ ಗರ್ಲ್ಸ್ ಹೈಸ್ಕೂಲು ಬೆಂಗಳೂರಿಗೆ ನಂಬರ್ 1. ಸಾಹುಕಾರರೆಲ್ಲ ಅಲ್ಲೇ ಓದೋದು. ನಂಬರ್ 1 ಸ್ಕೂಲ್ ಅದು. ಟಾಸ್ಕರ್ ಟೌನ್ ಕಂಟೋನ್ಮೆಂಟ್, ಟಾಸ್ಕರ್ ಟೌನ್. ಅದು ಆ ಕಾಲಕ್ಕೆ
ಯಾವಾಗ ನಾವು 1958 ಆ ಸಮಯದಲ್ಲಿ अभी किसके बच्चा जन्मता है तो धूमधाम से उनकी छठियारी मनाते हैं, परंतु वो पाएंगे क्या? ತಿಳ್ಕೊಳ್ಳಿ, ಒಬ್ಬರಿಗೆ ಮಗ ಹುಟ್ತಾನೆ, ಏನು ಮಾಡ್ತಾರೆ, ಎಷ್ಟು ವಿಜೃಂಭಣೆಯಿಂದ ನಾಮಕರಣ ಮಾಡ್ತಾರೆ. ಆದರೆ ಅವ್ರು ಏನು ಪಡೆದ್ರು? इतना समय ही नहीं जो कुछ पा सके. ಬಾಬಾ ಹೇಳ್ತಾರೆ ಕೊನೆಗೆ ಆ ಥರ ಏನು ಸಮಯನೂ ಇರೋದಿಲ್ಲ, ಏನು ಪಡೀಲಿಕ್ಕೆ. इतना समय ही नहीं जो कुछ पा सके. ಅಷ್ಟೆಲ್ಲ ವಿಜೃಂಭಣೆಯಿಂದ ಮಾಡಿಸ್ಕೊಳ್ತು, ಸಮಯ ಇಲ್ಲ ಅಂದರೆ ಏನು ಪಡೆಯುತ್ತೆ ಮಗು? यहाँ से जो भी जाकर जन्म लेते हैं परंतु वो भी समझेंगे तो कुछ नहीं. ಇಲ್ಲಿಂದ ಯಾರೆಲ್ಲ ಹೋಗಿ ಅಲ್ಲಿ ಜನ್ಮ ಪಡೀತಾರೆ, ಏನಾದರೂ ಗೊತ್ತಿರುತ್ತಾ ಏನೋ, ಎಲ್ಲಿಂದ ಬಂದ್ವಿ, ಏನು ಪುರುಷಾರ್ಥ ಮಾಡಿ ಈ ಥರ ಜನ್ಮ ಪಡೆದ್ವಿ, ಇಷ್ಟು ವಿಜೃಂಭಣೆಯಿಂದ ನಮಗೆ ನಾಮಕರಣ ಮಾಡಿದ್ವಿ, ಗೊತ್ತಾಗುತ್ತೆ. यहाँ का बिछड़ा हुआ होगा तो जो सीख कर गया होगा उसी अनुसार छोटेपन में ही शिव बाबा को याद करता होगा. ಬಾಬಾ ಹೇಳ್ತಾರೆ, ಯಾರು ಇಲ್ಲಿ ಜ್ಞಾನದಲ್ಲಿ ಇದ್ದು ಹೋಗಿದ್ದಾರೆ, ಕಲ್ತ್ಕೊಂಡು ಹೋಗಿದ್ದಾರೆ ಜ್ಞಾನ ಯೋಗ, ಅದೇ ಅನುಸಾರ ಬಾಲ್ಯದಲ್ಲೇ ಅವರು ಶಿವಬಾಬನ ನೆನಪು ಮಾಡ್ತಾ ಇರ್ತಾರೆ. ये तो मंत्र है ना, छोटे बच्चों को सिखलाएंगे, वो बिंदु आदि तो कुछ समझेगा नहीं. ಇದೊಂದು ಮಂತ್ರ ಇದೆ ಅಲ್ವಾ, ಮಂತ್ರದ ರೂಪದಲ್ಲಿ ಚಿಕ್ಕ ಮಕ್ಕಳಿಗೂ ಕಲಿಸ್ಬೋದು, ಆದರೆ ಬಿಂದು ಆದಿ ತಿಳ್ಕೊಳಕ್ಕಾಗೋದಿಲ್ಲ ಅವರಿಗೆ. ಆ ಮಂತ್ರನ ಚಿಕ್ಕ ಮಕ್ಕಳಿಗೂ ಹೇಳ್ಕೊಡ್ತಾರೆ, ಅವರು ಹೇಳ್ತಾರೆ. ಬೇರೆ ಮಂತ್ರಗಳು ರಾಮ ಕೃಷ್ಣ ಅದು ರಿಪೀಟ್ ಮಾಡ್ತಾರಲ್ವ, ಬಿಂದು ಅಂತ ಹೇಳಿದ್ರೆ ಏನು ತಿಳ್ಕೊಳ್ಳೋಕ್ಕೆ ಆಗಲ್ಲ. ಸಿರ್ಫ್ ಶಿವ ಬಾಬಾ ಕಾತೆ ರಹಿಂಗೆ. ಶಿವ ಅಂತ ಹೇಳ್ಕೊಟ್ರೆ ಶಿವ 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 ಬಾಬಾ ಅಂತ ಹೇಳ್ತಾ ಇರ್ತಾರೆ. ಶಿವ ಬಾಬಾ ಕೋ ಯಾದ್ ಕರೋ ತೋ ಸ್ವರ್ಗ ಕಾ ವರ್ಷ ಪಾಯೆಂಗೆ. ಶಿವ ಬಾಬಾ ನೆನಪು ಮಾಡಿ ಆಗ ಸ್ವರ್ಗದ ಆಸ್ತಿ ಪಡೀತೀರಿ. ಐಸೆ ಉನ್ಕೋ ಸಮಜಾಯೆಂಗೆ ತೋ वो भी ಸ್ವರ್ಗ ಮೇ ಆ ಜಾಯೆಂಗೆ. ಈ ರೀತಿ ಆ ಮಕ್ಕಳಿಗೆ ನಾವು ತಿಳಿಸಿದ್ರೆ ಅವರು ಸಹ ಸ್ವರ್ಗದಲ್ಲಿ ಬರ್ತಾರೆ. ಪರಂತು ಊಂಚ ಪದ ಪಾ ನಹಿ ಸಕೆಂಗೆ. ಬಾಬಾ ಹೇಳ್ತಾರೆ, ಅವರು ಶ್ರೇಷ್ಠ ಪದವಿ ಪಡೆಯಲಿಕ್ಕೆ ಆಗೋದಿಲ್ಲ. ಐಸೆ ಬಹುತ್ ಬಚ್ಚೆ ಆತೆ ಹೇ ಶಿವ ಬಾಬಾ कहते रहते हैं. ಈ ರೀತಿಯೂ ಅನೇಕ ಮಕ್ಕಳು ಬರ್ತಾರೆ, ಆ ಹೋದ ಜನ್ಮದ ಸಂಸ್ಕಾರ ಶಿವ ಬಾಬಾ ಅಂತ ಹೇಳ್ತಾ ಇರ್ತಾರೆ. ಫಿರ್ ಅಂತಮತಿ ಸೋಗತಿ ಹೋ ಜಾಯೇಗಿ. ನಂತರ ಅಂತಮತಿ ಸೋಗತಿ ಆಗೋಗುತ್ತೆ. ये राजधानी स्थापन हो रही है. अब मनुष्य शिव की पूजा करते हैं परंतु जानते थोड़े ही है. जैसे छोटा बच्चा शिव शिव कहते हैं, समझते नहीं. ಈಗ ಮನುಷ್ಯರು ಶಿವನ ಪೂಜೆ ಮಾಡ್ತಾರೆ, ಪರಂತು ಅವರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಯಾಕೆ ಅವರಿಗೆ ಲಿಂಗ ರೂಪ ಇಟ್ಟಿದ್ದಾರೆ ಅದಾದರೂ ಗೊತ್ತಿದೆಯಾ? ಹೇಗೆ ಚಿಕ್ಕ ಮಗು ಶಿವ ಶಿವ ಅಂತ ಹೇಳುತ್ತೆ, ಅದಕ್ಕೇನಾದರೂ ಗೊತ್ತಿದೆಯಾ ಶಿವನ ಬಗ್ಗೆ? यहाँ भी पूजा करते हैं परंतु पहचान कुछ भी है नहीं. ಇಲ್ಲೂ ಸಹ ಪೂಜೆ ಮಾಡ್ತಾರೆ, ಆದರೆ ಅವ್ರದ್ದು ಪರಿಚಯ ಅನ್ನೋದು ಸ್ವಲ್ಪನೂ ಇಲ್ಲ. तो उनको बतलाना चाहिए, तुम जिसकी पूजा करते हो ಅವರಿಗೆ ತಿಳಿಸ್ಬೇಕಾಗಿದೆ, ನೀವು ಯಾರು ಪೂಜೆ ಮಾಡ್ತೀರಿ ವಹಿ ಜ್ಞಾನ ಕಾ ಸಾಗರ್ ಗೀತಾ ಕಾ ಭಗವಾನ್ ಹೈ. ಏನು ತಿಳಿಸ್ಬೇಕು? ಅವರೇ ಜ್ಞಾನ ಸಾಗರ, ಅವರೇ ಗೀತೆಯ ಭಗವಂತ. ಓ ಹಮ್ಕೋ ಪಡಾ ರಹಿ ಹೈ,
ಅವರು ಈಗ ನಮ್ಮ ಸಮ್ಮುಖದಲ್ಲಿ ಕುಳಿತು ನಮಗೆ ಓದಿಸ್ತಾ ಇದ್ದಾರೆ. इस दुनिया में और कोई मनुष्य नहीं जो कह सके कि शिव बाबा हमको राजयोग पढ़ा रही है. ಈ ಪ್ರಪಂಚದಲ್ಲಿ ಬೇರೆ ಯಾರು ಮನುಷ್ಯರಿಲ್ಲ, ಈ ಥರ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಯಾವ ಮಾತು? ಶಿವ ಬಾಬಾ ನಮಗೆ ರಾಜಯೋಗ ಓದಿಸ್ತಾ ಇದ್ದಾರೆ, ರಾಜರಿಗೂ ರಾಜರಾಗುವಂತ ರಾಜಯೋಗ ಓದಿಸ್ತಾ ಇದ್ದಾರೆ. ये सिर्फ तुम जानते हो, ಕೇವಲ ನಿಮ್ಗೆ ಮಾತ್ರ ಗೊತ್ತಿದೆ ಇದು. ಸೋ भी ಆದರೂ ಸಹ भूल जाते हो, मरते हो. भगवान वाच, मैं तुमको राजयोग सिखाता हूँ. किसने कहा भगवान वाच? हम महाशत्रु है, इस पर जीत पहनो. ಭಗವಾನು ವಾಚ, ನಾನು ನಿಮಗೆ ರಾಜಯೋಗ ಕಲಿಸ್ತೇನೆ. ಯಾರು ಹೇಳಿದ್ರು? ಭಗವಾನ್ ವಾಚ, ಕಾಮ ಮಹಾಶತ್ರು, ಇದರ ಮೇಲೆ ವಿಜಯ ಪಡೀರಿ. ಪುರಾಣಿ ದುನಿಯಾ ಕಾ ಸನ್ಯಾಸ ಕರೋ, ಓ ಹೈ ಶಂಕರಾಚಾರ್ಯ, ಯೇ ಹೈ. ಈ ಮಾತು ಯಾರು ಹೇಳಿದ್ರು? ಹಳೆ ಪ್ರಪಂಚದ ಸನ್ಯಾಸ ಮಾಡಿ ಅಂತ. ಅವರಾಗಿದ್ದರೆ ಶಂಕರಾಚಾರ್ಯ, ಇವರಾಗಿದ್ದರೆ ಶಿವಾಚಾರ್ಯ. ಅವರೇನು ಹೇಳ್ತಾರೆ? ಹಳೇ ಪ್ರಪಂಚದ ಸನ್ಯಾಸ ಮಾಡಿ. ಶಿವಬಾಬಾ ಏನು ಹೇಳ್ತಾರೆ? ಕಾಮ ಮಹಾಶತ್ರು, ಇದರ ಮೇಲೆ ವಿಜಯ ಪಡೀರಿ. वो हमको सिखलाते हैं, श्री कृष्ण आचार्य नहीं कह सकते. ಶಿವಬಾಬಾ ನಮಗೆ ಕಲಿಸ್ತಾರೆ, ಶಿವಾಚಾರ್ಯ. ಕೃಷ್ಣನಿಗೆ ಆಚಾರ್ಯ ಅಂತ ಹೇಳೋದಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓತೋ ಯಾಕೆ ಆಚಾರ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ? ಓತೋ ಛೋಟಾ ಬಚ್ಚಾ ಹೇ. ಕೃಷ್ಣ ಅನ್ನೋ ಹೆಸರು ಯಾವಾಗಿರುತ್ತೆ? ಆ ಮಗು ರಾಜಕುಮಾರ ಆಗಿರುವಾಗ, ಆಮೇಲೆ ಹೆಸರು ಚೇಂಜ್ ಆಗೋಗುತ್ತೆ. ಸತ್ಯುಗ ಮೇ ಜ್ಞಾನ ಕಿ ದರ್ಕಾರ ನಹಿ रहता है. ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆನೂ ಇರೋದಿಲ್ಲ. जहाँ जहाँ शिव के मंदिर है, वहाँ तुम बच्चे बहुत अच्छी सेवा कर सकते हो. ಎಲ್ಲೆಲ್ಲಿ ಶಿವನ ಮಂದಿರಗಳಿವೆ, ಅಲ್ಲಿ ನೀವು ಮಕ್ಕಳು ಬಹಳ ಒಳ್ಳೆ ಸೇವೆ ಮಾಡ್ಬೋದು. शिव के मंदिरों में जाओ, माताओं को जाना अच्छा है, कन्याएं जाए तो उससे अच्छा है. ಶಿವನ ಮಂದಿರಕ್ಕೆ ಹೋಗಿ ಹೇಳಿ, ಮಾತೆಯರು ಹೋಗಿ ಹೇಳೋದು ಒಳ್ಳೆ ಮಾತಿದೆ, ಒಳ್ಳೇದಿದೆ. ಕನ್ಯೆಯರು ಹೋದ್ರಿ ಅದಕ್ಕಿಂತಲೂ ಒಳ್ಳೆಯದಿದೆ. ಅಣ್ಣಂದರು ಹೋದ್ರೆ ಮೊದಲೆಲ್ಲ ಸ್ವಲ್ಪ ಅಟ್ಯಾಕ್ ಮಾಡೋರಲ್ವ, ಕೋಲ್ಗಳು ಎತ್ಕೊಂಡ್ಬಂದ್ಬಿಡೋರು. ಇವಾಗಿಲ್ಲ, ಶುರುವಿನಲ್ಲಿ. ಅದಕ್ಕೆ ಬಾಬಾ ಮಾತೆಯರನ್ನು ಮುಂದಿಟ್ರು. ಯಾರು ಮಾತೆಯರ ಮೇಲೆ ಕೋಲ್ ಎತ್ಕೊಂಡು ಬರೋದಿಲ್ಲ, ಮತ್ತೆ ಮಾತೆಯರೇನ ಎದ್ವಾ ತದ್ವಾ ಮಾತಾಡೋದಿಲ್ಲ. ಗೌರವ ಕೊಡ್ತಾರೆ. ಬಲೆ ಜ್ಞಾನ ಕೇಳಲಿಲ್ಲ, ನಮಗೇನೂ ಮಾಡೋದಿಲ್ಲ ಅಲ್ವಾ? ಅದಕ್ಕೆ ಬಾಬಾ ಮಾತೆಯರನ್ನು ಮುಂದಿಟ್ಟಿದ್ದು. अभी तो हमको बाबा से राजभाग्य लेना है. बाबा हमको पढ़ाते हैं, फिर हम महाराजा महाराणी बनेंगे. ಈಗಂತೂ ನಮಗೆ ಬಾಬನಿಂದ ರಾಜಭಾಗ್ಯ ತಗೊಳ್ಬೇಕು. ಬಾಬಾ ನಮಗೆ ಓದಿಸ್ತಾರೆ, ನಂತರ ನಾವು ಮಹಾರಾಜ ಮಹಾರಾಣಿ ಆಗ್ತೀವಿ. ऊंच से ऊंच बाप ही है, ऐसी शिक्षा कोई ಮನುಷ್ಯ दे न सके. ಈ ಥರ ಮಹಾರಾಜ ಮಹಾರಾಣಿ ಆಗುವ ಶಿಕ್ಷಣ ಯಾರು ಕೊಡ್ಲಿಕ್ಕೆ ಸಾಧ್ಯ? ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಆಗಿದ್ದಾರೆ, ಅವರೇ ಈ ರೀತಿ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ. ये है ही कलयुग, सतयुग में था इनका राज्य. ये राजा रानी कैसे बने? किसने राजयोग सिखलाया जो सतयुग के मालिक बने? ಈಗ ಇರೋದು ಕಲಿಯುಗ. ಸತ್ಯುಗದಲ್ಲಿ ಇವರಿದ್ದರು, ಇವ್ರದ್ದು ರಾಜ್ಯ ಇತ್ತು, ಇವರು ರಾಜ ರಾಣಿ ಹೇಗಾದರು? ಯಾರು ಇವರಿಗೆ ರಾಜಯೋಗವನ್ನು ಕಲಿಸಿದ್ರು? ಸತ್ಯುಗದ ಮಾಲೀಕರು ಇವರು ಹೇಗಾದರು? जिसकी तुम पूजा करते हो, वो हमको पढ़ाकर सत्युग का मालिक बनाते हैं. ನಾವು ಹೇಳಬೇಕು, ಯಾರ್ದು ನೀವು ಪೂಜೆ ಮಾಡ್ತೀರಿ ಅವರು ನಮಗೆ ಓದಿಸಿ ಈ ಥರ ಸತ್ಯುಗದ ಮಾಲೀಕರನ್ನಾಗಿ ಮಾಡ್ತಾರೆ.
ब्रह्मा द्वारा स्थापना, विष्णु द्वारा पालना, पतित प्रवृत्ति मार्ग वाले ही पावन प्रवृत्ति मार्ग में जाते हैं. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣು ಮೂಲಕ ಪಾಲನೆ, ಪತಿತ ಗೃಹಸ್ಥರು ಪಾವನ ಗೃಹಸ್ಥಕ್ಕೆ ಹೋಗ್ತಾರೆ. ಅದಕ್ಕೆ ಬಾಬಾ ಗೃಹಸ್ಥರಿಗೆ ಜ್ಞಾನ ತಿಳಿಸೋದು. ಅರ್ಜುನನಿಗೆ, ದೊಡ್ಡ ಗೃಹಸ್ಥನಿಗೆ ಜ್ಞಾನ ತಿಳಿಸಿದ್ದು. कहते भी है बाबा हम पतितों को पावन बनाओ, पावन बनाकर ये देवता बनाओ. ಹೇಳ್ತಾರೆ ಬಾಬಾ ನಮ್ಮನ್ನು ಪತಿತರನ್ನು ಪಾವನ ಮಾಡಿ ಈ ರೀತಿ ದೇವತೆಗಳನ್ನು ಮಾಡಿ. वो है प्रवृत्ति मार्ग, निवृत्ति मार्ग वालों का गुरु बनना ही नहीं है. ಅವರಾಗಿದ್ದರೆ ಪ್ರವೃತ್ತಿ ಮಾರ್ಗದವರು, ನಿವೃತ್ತಿ ಮಾರ್ಗದವರು ಗುರು ಆಗಲಿಕ್ಕೆ ಸಾಧ್ಯನೇ ಇಲ್ಲ. जो पवित्र बनते हैं उनके गुरु बन सकते हैं. ಅಲ್ಲೂ ಸಹ ಯಾರು ಪವಿತ್ರರಾಗ್ತಾರೆ ಅವರಿಗೆ ಅವರು ಗುರುಗಳು ಆಗ್ತಾರೆ. ऐसे बहुत कंपेनियन भी होते हैं, विकार के लिए शादी नहीं करते. ಈ ರೀತಿ ಅದರಲ್ಲೂ ಖಾಸಾಗಿ ಫಾರಿನ್ನಲ್ಲಿ ಸ್ವಲ್ಪ ವಯಸ್ಸಾದ ಮೇಲೆ ಕಂಪ್ಯಾನಿಯನ್ಗೋಸ್ಕರ ಏನು ಮಾಡ್ತಾರೆ, ಮದುವೆ ಮಾಡ್ಕೊಳ್ತಾರೆ. तो तुम बच्चे ऐसी ऐसी सर्विस कर सकते हो. ಈ ರೀತಿ ನೀವು ಮಕ್ಕಳು ಸರ್ವಿಸ್ ಮಾಡ್ಬೋದು. अंदर में शौक होना चाहिए. ಬಾಬಾ ಹೇಳ್ತಾರೆ ಒಳಗಡೆ ಆಸಕ್ತಿ ಇರಬೇಕು. हम बाबा के सपूत बच्चे बन क्यों न जाकर सर्विस करेंगे. ಯಾಕೆ ನಾವು ಸುಪುತ್ರ ಮಕ್ಕಳಾಗದೆ ಯಾಕೆ ನಾವು ಸರ್ವಿಸ್ ಮಾಡ್ದಿರ ಇರಬೇಕು. ಸುಪುತ್ರ ಮಗು ಆಗಬೇಕು, ಸರ್ವಿಸ್ ಮಾಡಬೇಕು. पुरानी दुनिया का विनाश सामने खड़ा है. अब शिव बाबा कहते हैं श्री कृष्ण तो हो न सके. ಹಳೆಯ ಪ್ರಪಂಚದ ವಿನಾಶ ಮುಂದೆ ನಿಂತಿದೆ. ಶಿವಬಾಬಾ ಹೇಳ್ತಾರೆ ಈ ಮಾತು ಕೃಷ್ಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. वो तो एक ही बार सतयुग में होगा. ಕೃಷ್ಣ ಒಂದೇ ಸಲ ಸತ್ಯುಗದಲ್ಲಿ ಇರೋದು. ಆ ಮೊದಲನೇ ಜನ್ಮದಲ್ಲಿ ಒಂದೇ ಸಲ ಆ ನಾಮ ಆ ರೂಪ, ಆಮೇಲೆ ಬೇರೆ ರೂಪ ಬೇರೆ ನಾಮ. ಇಲ್ಲ ಅಂತಾರಲ್ವ, ಒಂದೇ ಸಲ ಅಂತಾರಲ್ಲ, ಬೇರೆ ಹೆಸರು ಇರ್ಬೋದು ಕೊಡ್ತೀನಿ. ಬಾಬಾ ಹೇಳ್ತಾರೆ ಒಂದೇ ನಾಮ ರೂಪ ಅಂತ ಹೇಳ್ತಾರಲ್ವ. वो तो एक ही बार सतयुग में होगा, दूसरे जन्म में वही फीचर्स वही नाम थोड़े ही होगा ಹೇಳ್ತಾ ಇದ್ದಾರಲ್ಲ. ಇನ್ನೊಂದು ಜನ್ಮದಲ್ಲಿ ಅದೇ ರೂಪ ಅದೇ ಹೆಸರು ಇರುತ್ತಾ. 84 जन्म में 84 फीचर्स. श्री कृष्ण ये ज्ञान किसको सिखला न सके. 84 ಜನ್ಮಗಳಲ್ಲಿ 84 ಶರೀರದ ರೂಪಗಳು. ಶ್ರೀಕೃಷ್ಣ ಈ ಜ್ಞಾನ ಯಾರಿಗೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. वो श्री कृष्ण कैसे यहाँ आएंगे. ಆ ಕೃಷ್ಣ ಇಲ್ಲಿ ಹೇಗೆ ಬರ್ತಾರೆ. अभी तुम इन बातों को समझते हो. ಇಲ್ಲಿ ಈ ಪತಿತ ಪ್ರಪಂಚದಲ್ಲಿ ಒಬ್ಬರು ಪಾವನರು ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ. आधा कल्प अच्छे जन्म होते हैं, फिर रावण राज्य शुरू होता है. मनुष्य हूबहू जैसे जानवर विसल बन जाते हैं. ಅರ್ಧ ಕಲ್ಪ ಒಳ್ಳೆ ಜನ್ಮ ಇರುತ್ತೆ ದೇವತೆಗಳಾಗಿರುವಾಗ, ಆಮೇಲೆ ರಾವಣ ರಾಜ್ಯ ಆಗುತ್ತೆ. ಆವಾಗ ಮನುಷ್ಯರು ಏನಾಗ್ಬಿಡ್ತಾರೆ, ಪ್ರಾಣಿ ಸಮಾನ ಆಗ್ಬಿಡ್ತಾರೆ ಅಲ್ವಾ. 5 ವಿಕಾರಗಳು ಬರುತ್ತೆ ಅಂದರೆ ಪ್ರಾಣಿ ಸಮಾನ ಆಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರಲ್ವ, ಬಂದರ್ ಸೆ ಮಂದಿರ್ ಲಾಯಕ್ ಬನಾತೆ ಹೈ, ಏಕ್ ದೋ ಮೇ ಲಡ್ತೆ ಜಗಡ್ತೆ रहते हैं. ಪರಸ್ಪರ ಜಗಳ ಆಡ್ತಾ ಇರ್ತಾರೆ. तो रावण का जन्म हुआ ना, बाकी 84 लाख जन्म तो है नहीं. ಬಾಬಾ ಹೇಳ್ತಾರೆ ಆ ರೀತಿ 84 ಲಕ್ಷ ಜನ್ಮಗಳು ಇಲ್ಲವೇ ಇಲ್ಲ. ಇತನಿ ವೆರೈಟಿ ಹೈ, ಜನ್ಮ ಥೋಡೆ ಹಿ ಇತನೆ ಲೇತೆ ಹೈ. ಇಷ್ಟೊಂದು ವೆರೈಟಿ ಮನುಷ್ಯರಿದ್ದಾರೆ, ಜನ್ಮಗಳು ಅಷ್ಟೊಂದು ಪಡೆಯೋದಿಲ್ಲ. ಮತ್ತು ಎಷ್ಟೊಂದು ವೆರೈಟಿ ಪ್ರಾಣಿಗಳು,
पशुಗಳು पक्षिಗಳು अल्वा। तो ये बाप बेट समझाते हैं वो है ऊंचते ऊंच भगवान ಇದೆಲ್ಲ ತಂದೆ ಕುಳಿತು ತಿಳಿಸ್ತಾರೆ ಅವರಾಗಿದ್ದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ वो पढ़ाते हैं नेक्स्ट में फिर ये भी तो है ना ಶಿವ ಬಾಬಾ ಓದಿಸ್ತಾರೆ ನೆಕ್ಸ್ಟು ನಂತರ ಇವರು ಇದ್ದಾರಲ್ವಾ नहीं पढ़ेंगे तो किसी के पास जाकर ನಾವು ಓದಲಿಲ್ಲ ಅಂದರೆ ಸತ್ಯುಗದಲ್ಲಿ ಏನು ಪದವಿ ಪಡಿತೀವಿ ಯಾರ ಬಳಿಯಾದರೂ ಹೋಗಿ दास दासिया बनेंगे ಕೆಲಸದವರಾಗ್ತೀವಿ क्या शिव बाबा के पास दास दासी बनेंगे ಏನು ಶಿವ ಬಾಬನ ಬಳಿ ದಾಸ ದಾಸಿರಾಗ್ತೀರಾ बाप तो समझाते हैं दासन ಮಾಡಿಕೋ ಎನ್ನ ಅಂತ ಹಾಡು बाप तो समझाते हैं पढ़ते नहीं हो तो जाकर सत्युग में दास दासिया बनाएंगे ತಂದೆ ತಿಳಿಸ್ತಾರೆ ಇಲ್ಲಿ ಓದಲಿಲ್ಲ ಅಂದರೆ सत्युगದಲ್ಲಿ ಹೋಗಿ दास दासियರು ಆಗ್ತಾರೆ जो कुछ भी सर्विस नहीं करते खाया पिया और सोया वो क्या बनेंगे ಏನು ಸರ್ವಿಸು ಮಾಡೋದಿಲ್ಲ ಊಟ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಏನಾಗ್ತಾರೆ ಏನು ಪದವಿ ಪಡೀತಾರೆ ಅವರು बुद्धि में आता तो है ना क्या बनेंगे ಬುದ್ಧಿಯಲ್ಲಿ ಬರುತ್ತಲ್ವಾ ನಾನೇನು ಪದವಿ ಪಡೀತೀನಿ ಅಲ್ಲಿ ಅಂತ ಎದೆ ತಟ್ಕೊಂಡು ಹೇಳ್ತಾರ ನಾನು ಕೃಷ್ಣನ ಜೊತೆ ಜೊತೆ ಸಂಬಂಧದಲ್ಲಿ ಬರ್ತೀನಿ ಅಂತ ಹೇಳ್ತಾರ हम तो महाराजा बनेंगे बुद्धि में आता तो है ना हम क्या बनेंगे हम तो महाराजा बनेंगे हमारे सामने भी नहीं आएंगे ಬಾಬಾ ಹೇಳ್ತಾರೆ ಮಹಾರಾಜ ಆಗ್ತಾರ ಎಲ್ಲೋ ನೌಕರ್ ಚಾಕರ್ ದಾಸ ದಾಸಿ ಆದರು ಅಂದರೆ ಆ ರಾಜನ ಮುಂದೆ ಆದರೂ ಬರೋಕ್ಕೆ ಚಾನ್ಸ್ ಇದೆಯಾ ಅವರಿಗೆ ಖುದ್ ಭಿ ಸಮಜ್ತೆ ಹೇ ಹಮ್ ಐಸೆ ಬನೆಂಗೆ ಓದಲಿಲ್ಲ ಪುರುಷಾರ್ಥ ಮಾಡಲಿಲ್ಲ ಅಂದರೆ ಖುದ್ದು ತಿಳ್ಕೊಳ್ತಾರೆ ಮಹಾರಾಜ ಆಗ್ತೀನಿ ಅಂತ ತಿಳ್ಕೊಳ್ತಾರೆ ಎದೆ ತಟ್ಕೊಂಡು ಹೇಳ್ತಾರ ಬಾಬಾ ಹೇಳ್ತಾರೆ ಖುದ್ದು ತಿಳ್ಕೊಳ್ತಾರೆ ನಾವು ದಾಸ ದಾಸಿ ಅವರನ್ನು ನೋಡಲಿಕ್ಕೂ ಚಾನ್ಸ್ ಇಲ್ಲ ಅಲ್ವಾ परंतु फिर भी शर्म कहाँ है ಬಾಬಾ ಹೇಳ್ತಾರೆ ಆದರೂ ನಾಚಿಕೆ ಏನಾದರೂ ಇದೆಯಾ ನಾಚಿಕೆನೇ ಇಲ್ಲ ಅಂತಾರೆ हम अपनी उन्नति कर कुछ ಪಾಲೇವೆ ಸಮಸ್ಯೆ नहीं ನಾವು ನಮ್ಮ ಉನ್ನತಿ ಮಾಡಿಕೊಂಡು ಏನಾದರೂ ಪಡ್ಕೊಳ್ಳೋಣ ಒಂದು ಪದವಿ ಪಡ್ಕೊಳ್ಳೋಣ ಅದು ತಿಳ್ಕೊಳ್ಳೋದಿಲ್ಲ तब बाबा कहते हैं ऐसे मत समझो ये ब्रह्मा कहते हैं हमेशा शिव बाबा के लिए समझो ಅಂದಾಗ ಬಾಬಾ ಹೇಳ್ತಾರೆ ಈ ರೀತಿ ತಿಳ್ಕೊಳ್ಬೇಡಿ ಇವರು ಬ್ರಹ್ಮ ಹೇಳ್ತಾರೆ ಅಂತ ಸದಾ ತಿಳ್ಕೊಳ್ಬೇಕು ಏನು ಶಿವ ಬಾಬಾ ಹೇಳ್ತಾರೆ ಶಿವ ಬಾಬಾ को तो रिगार्ड रखना है ना ಶಿವ ಬಾಬನಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಅವರೇ ಅಲ್ವಾ ಹೇಳ್ತಾ ಇರೋದು ಅವರಿಗೆ ಗೌರವ ಇಡಬೇಕಲ್ವಾ ಉನ್ಕೆ ಸಾಥ್ ಇನ್ನೂ ಒಂದು ಹೇಳ್ತಾರೆ ಅವರಿಗೆ ಗೌರವ ಇಡಬೇಕಾಗಿದೆ ಅವರ ಜೊತೆ ಫಿರ್ ಧರ್ಮರಾಜ್ ಭಿ ಹೈ ಶಿವಬಾಬನ ಜೊತೆ ಧರ್ಮರಾಜನು ಸಹ ಇದ್ದಾರೆ नहीं तो धर्मराज के डंडे भी बहुत खाएंगे ಪದವಿನೂ ಪಡೆಯೋದಿಲ್ಲ ದಾಸದಾಸಿ ಪದವಿ ಮತ್ತು ಧರ್ಮರಾಜನ ಶಿಕ್ಷೆನೂ ಬಹಳ ಪಡೀತಾರೆ ಕುಮಾರಿಯೋं को तो बहुत होशियार होना चाहिए ಕುಮಾರಿಯರಂತೂ ಬಹಳ ಬುದ್ಧಿವಂತರಾಗಬೇಕಾಗಿದೆ ಐಸೆ ಥೋಡೆ ಹಿ ಸುನಾ ಬಾಹರ್ ಗಯೆ ತೋ ಖಲಾಸ್ ಈ ರೀತಿ ಅಲ್ಲ ಇಲ್ಲಿ ಕೇಳಿದ್ವಿ ಹೊರಗಡೆ ಹೋದ್ವಿ ಎಲ್ಲ ಸಮಾಪ್ತಿ ಆಗೋಯ್ತು ಭಕ್ತಿ ಮಾರ್ಗ ಕಿ ಕಿತನಿ ಸಾಮಗ್ರಿ ಹೈ अब बाप कहते हैं ಭಕ್ತಿ ಮಾರ್ಗದ್ದು ಎಷ್ಟು ಸಾಮಗ್ರಿಗಳಿವೆ ತಂದೆ ಹೇಳ್ತಾರೆ ವಿಷ ಚೋಡೋ ವಿಕಾರಗಳ ವಿಷ ಬಿಟ್ಟುಬಿಡಿ ಸ್ವರ್ಗವಾಸಿ ಬನೋ ಐಸೆ ಐಸೆ ಸ್ಲೋಗನ್ ಬನಾವು ಈ ಸ್ಲೋಗನ್ ಯಾವ್ಯಾವ್ದು ಮಾಡಿ ಹಾಕಬೇಕು ಅದು ಬಾಬಾ ಡೈರೆಕ್ಷನ್ ಕೊಟ್ಟರು ಬಹಾದೂರ್ ಶೇರಣಿಯ ಬನು ಸ್ವರ್ಗವಾಸಿಗಳಾಗಿ ಮತ್ತೆ ವಿಷ ಬಿಡಿ
ಏನಾಗಬೇಕು ಅಂತಾರೆ? ಪರಾಕ್ರಮಿಗಳು, ಶೇರಣಿಯರು ಆಗಬೇಕು. ಚಂದ್ರಮಣಿ ದಾದಿಗೆ ಏನು ಹೇಳ್ತಾ ಇದ್ರು? ಪಂಜಾಬ್ ಕಿ ಶೇರಣಿ. ಅಕ್ಕ ತಂಗಿ ಬೇಹದ್ ಕಾ ಬಾಪ್ ಮಿಲಾ ಹೈ ಫಿರ್ ಕ್ಯಾ ಪರ್ವಾ. ಬಾಬಾ ಹೇಳ್ತಾರೆ, ಈ ಥರ ಶೇರಣಿಯರಾಗಿ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ಇನ್ನು ಏನು ಯಾವುದರದ್ದು ಚಿಂತೆ ನಿಮಗೆ? गवर्नमेंट धर्म को ही नहीं मानती तो वो फिर मनुष्य से देवता बनने कैसे आएंगे? ಗೌರ್ಮೆಂಟು ಧರ್ಮದ ಬಗ್ಗೆನೇ ಒಪ್ಕೊಳ್ಳೋದಿಲ್ಲ. ಒಪ್ಕೊಂಡ್ರೆ ಎಲ್ಲ ಧರ್ಮಗಳ ಬಗ್ಗೆನೂ ಒಪ್ಕೊಳ್ಬೇಕಾಗತ್ತೆ. ಅದರಿಂದ ಧರ್ಮದ ಸುದ್ದಿಗೆ ಬರಲ್ಲ ಅವರು. ಅಂದಾಗ ಮನುಷ್ಯರಿಂದ ದೇವತೆ ಅವರಿಗೆ ಹೇಗೆ ಮಾಡ್ತಾರೆ? ಓ कहते हैं हम कोई भी धर्म को नहीं मानते. ಗೌರ್ಮೆಂಟ್ ಏನು ಹೇಳುತ್ತೆ? ಯಾವ ಧರ್ಮನೂ ನಾವು ಒಪ್ಕೊಳ್ಳೋದಿಲ್ಲ. सबको हम एक जैसे समझते हैं. ನಾವೆಲ್ಲರನ್ನೂ ಒಂದೇ ರೀತಿ ತಿಳ್ಕೊಳ್ತೀವಿ. फिर लड़ते झगड़ते क्यों? ಯಾಕೆ ಜಗಳ ಮಾಡ್ತೀರಾ? झूठ तो झूठ सच की रत्ती भी नहीं है. ಸುಳ್ಳು ಅಂದರೆ ಸುಳ್ಳೆ, ಅದರಲ್ಲಿ ಅಂಶ ಮಾತ್ರ ಸತ್ಯ ಇರೋದಿಲ್ಲ. पहले पहले ईश्वर सर्वव्यापी से ही झूठ शुरू होती है. ಮೊದಲು ಸುಳ್ಳು ಯಾವುದರಿಂದ ಶುರುವಾಗುತ್ತೆ? ಈಶ್ವರ ಸರ್ವವ್ಯಾಪಿ ಅಂತ ಹೇಳೋದ್ರಿಂದಲೇ ಶುರುವಾಗುತ್ತೆ. ಹಿಂದೂ ಧರ್ಮ ತೋ ಕೋಯಿ ಹೈ ನಹಿ, ಕ್ರಿಶ್ಚಿಯನ್ ಕಾ ಅಪನಾ ಧರ್ಮ ಚಲಾ ಆತಾ ಹೈ. ನಮ್ಮದು ಹಿಂದೂ ಧರ್ಮ ಅನ್ನೋದು ಯಾವುದು ಇಲ್ಲವೇ ಇಲ್ಲ. ನಮ್ಮದು ದೇವತಾ ಧರ್ಮ. ನಮ್ಮದು ಮಧ್ಯದಲ್ಲಿ ಚೇಂಜ್ ಆಗಿಬಿಡುತ್ತೆ. ಕ್ರಿಶ್ಚಿಯನ್ಸದು ಶುರುವಿನಿಂದ ಕೊನೆಯ ತನಕ ಒಂದೇ ಧರ್ಮ, ಅವ್ರದ್ದು ಚೇಂಜ್ ಆಗೋದಿಲ್ಲ. वो अपने को बदलते नहीं है. ये एक ही धर्म जो अपने धर्म को बदल हिंदू कर देते. ಈ ಒಂದೇ ಧರ್ಮದವರು ತಮ್ಮನ್ನು ಬದಲಾಯಿಸಿಕೊಂಡು, ತಮ್ಮ ಧರ್ಮದ ಹೆಸರು ಬದಲಾಯಿಸಿಕೊಂಡು ಹಿಂದೂಗಳು ಅಂತ ಹೇಳ್ಕೊಳ್ತಾರೆ. ಫಿರ್ ನಾಮ್ ಕೈಸೆ ಕೈಸೆ ರಕ್ತೆ. ಮತ್ತೆ ನೋಡಿದ್ರೆ ಎಂತೆಂಥ ಹೆಸರುಗಳು ಇಟ್ಕೊಳ್ತಾರೆ. ಶ್ರೀ ಶ್ರೀ ಫಲಾನೆ. ಅವಿ ಶ್ರೀ ಅರ್ಥಾತ್ ಶ್ರೇಷ್ಠ ಹೈ ಕಹ. ಶ್ರೀ ಅಂತ 108 ಜಗದ್ಗುರು. ಇವಾಗ ಶ್ರೇಷ್ಠರು ಎಲ್ಲಿದ್ದಾರೆ? ಆ ಥರ ಸಂಪೂರ್ಣ ನಿರ್ವಿಕಾರಿಗಳು. ಶ್ರೀಮತ್ ಬಿ ಕಿಸಿ ಕಿ ನಹಿ. ಶ್ರೀಮತನೂ ಯಾರ್ದೂ ಇಲ್ಲ. ಒಬ್ಬ ಬಾಬಂದೇ ಶ್ರೇಷ್ಠರಾಗುವ ಮತ, ಲಕ್ಷ್ಮೀ ನಾರಾಯಣ ದೇವತೆ ಆಗುವ ಮತ ಶಿವಬಾಬಾ ಒಬ್ಬರದೇ. ಏತೋ ಉನೋಂಕಿ ಐರನ್ ಏಜಡ್ ಮತ. ಅವ್ರದ್ದೆಲ್ಲ ಯಾವ ಮತ? ಐರನ್ ಏಜಡ್ ಮತ. ಉನ್ಕೋ ಶ್ರೀಮತ್ ಕೈಸೆ ಕಹ ಸಕ್ತೆ. ಅವ್ರು ಕೊಡೋ ಮತಕ್ಕೆ ಶ್ರೀಮತ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇನ್ನೂ ಕೆಳಮಟ್ಟಕ್ಕೆ ಹೋಗುವ ಮತ ಅವ್ರು ಕೊಡೋದು. ಅಭಿ ತುಮ್ ಕುಮಾರಿಯ ಕಡಿ ಹೋ ಜಾವೋ ತೋ ಕೋಯಿ ಕೋ ಭಿ ಸಮಜಾ ಸಕ್ತಿ ಹೋ. ಈಗ ನೀವು ಕುಮಾರಿಯರಿದ್ದು ನಿಂತ್ಕೊಳ್ಳಿ, ಯಾರಿಗೆ ಬೇಕಾದರೂ ನೀವು ತಿಳಿಸ್ಬೋದು. ಪರಂತು ಯೋಗಯುಕ್ತ ಅಚ್ಚಿ ಹೋಶಿಯಾರ್ ಬಚ್ಚಿಯಾ ಚಾಹಿಯೆ. ಆದರೆ ಯೋಗಯುಕ್ತರಾಗಿರಬೇಕು, ಒಳ್ಳೆ ಬುದ್ಧಿವಂತ ಮಕ್ಕಳು ಆಗಿರಬೇಕು. ಶುರುವಿನಲ್ಲಿ ಕನ್ಯೆಯರೇ ಅಲ್ವಾ ತಿಳಿಸಿದ್ದು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार. अपनी उन्नति करने के लिए, ತಮ್ಮ ಉನ್ನತಿ ಮಾಡ್ಕೊಳ್ಳೋದಕ್ಕಾಗಿ ಬಾಪ್ ಕಿ ಸರ್ವಿಸ್ ಮೇ ತತ್ಪರ್ ರಹನಾ ಹೇ. ತಂದೆಯ ಸೇವೆಯಲ್ಲಿ ತತ್ಪರರಾಗಿರಬೇಕು. ಸಿರ್ಫ್ ಖಾನಾ ಪೀನಾ ಸೋನಾ ಯೇ ಪದ್ ಗವಾನಾ ಹೇ. ಕೇವಲ ತಿನ್ನೋದು, ಕುಡಿಯೋದು, ನಿದ್ದೆ ಮಾಡೋದು ಇದು ಪದವಿ ಕಳ್ಕೊಳ್ಳೋದು. ಎರಡನೇದು बाप का और पढ़ाई का रिगार्ड रखना है. देही अभिमानी बनने का पूरा ಪುರುಷಾರ್ಥ करना है. ತಂದೆಗೆ ಮತ್ತು ಓದಿಗೆ
ಗೌರವ ಇಡಬೇಕು. ಆತ್ಮ ಅಭಿಮಾನಿಯಾಗುವ पूर्ण पुरुषार्थ ಮಾಡಬೇಕು. बाप की शिक्षाओं को धारण कर सपूत बच्चा बनना है. ತಂದೆಯ ಶಿಕ್ಷಣಗಳನ್ನು ಧಾರಣೆ ಮಾಡಿ ಸುಪುತ್ರ ಮಕ್ಕಳು ಆಗಬೇಕು. वरदान सेवा करते उपराम स्थिति में रहने वाले ಯೋಗಯುಕ್ತ ಯುಕ್ತಿಯುಕ್ತ ಸೇವಾದಾರಿ ಭವ. ಸೇವೆ ಮಾಡ್ತಾ ಆ ಉಪರಾಮ ಸ್ಥಿತಿಯಲ್ಲಿ ಡಿಟ್ಯಾಚ್ಡ್ ಸ್ಥಿತಿಯಲ್ಲಿ ಇರುವಂಥವರು ಯೋಗಯುಕ್ತರು, ಯುಕ್ತಯುಕ್ತ ಸೇವಾದಾರಿ ಆಗಿ. जो योगयुक्त युक्तियुक्त सेवादारी है वो सेवा करते भी सदा उपराम रहते हैं. ಯಾರು ಯೋಗಯುಕ್ತರು ಯುಕ್ತಿಯುಕ್ತ ಸೇವೆದಾರಿಗಳಾಗಿರ್ತಾರೆ ಅವರು ಸೇವೆ ಮಾಡ್ತಾ ಇದ್ರೂ ಸಹ ಸದಾ ಡಿಟ್ಯಾಚ್ಡ್ ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ತಾರೆ. ऐसे नहीं सेवा ज़्यादा है इसलिए अशरीरी नहीं बन सकते. ಈ ರೀತಿ ಇಲ್ಲ, ಸೇವೆ ಬಹಳ ಇದೆ ಅದಕ್ಕೆ ನನಗೆ ಅಶರೀರಿ ಆಗಲಿಕ್ಕೆ ಸಾಧ್ಯ ಇಲ್ಲ. लेकिन याद रहे कि मेरी सेवा नहीं बाप ने दी है तो निर्बंधन रहेंगे. ಆದರೆ ನೆನಪಿರಬೇಕು ಇದು ನನ್ನ ಸೇವೆ ಅಲ್ಲ, ಬಾಬಾ ನನಗೆ ಕೊಟ್ಟಿದ್ದಾರೆ ಈ ಸೇವೆ ಮಾಡು ಅಂತ ಅಂದಾಗ ನಿರ್ಬಂಧನರಾಗಿ ಇರ್ತೀರಿ. ट्रस्टी हूँ बंधन मुक्त हूँ ऐसी ಪ್ರಾಕ್ಟೀಸ್ ಕರೋ. ನಾನು ಟ್ರಸ್ಟಿ ಆಗಿದ್ದೀನಿ, ಬಂಧನ ಮುಕ್ತ ಆಗಿದ್ದೀನಿ, ಈ ರೀತಿ ಪ್ರಾಕ್ಟೀಸ್ ಮಾಡಿ. अति के समय अंत की स्टेज कर्मातीत अवस्था का अभ्यास करो. ಎಲ್ಲವೂ ಅತಿಯಾಗಿ ನಡೀತಾ ಇದೆ, ಅತಿಯ ಸಮಯ, ಅನಾಚಾರ, ಭ್ರಷ್ಟಾಚಾರ, ವ್ಯಭಿಚಾರ, ಅಶಾಂತಿ, ದುಃಖ, ಕೊಲೆ ಕೊಳ್ಳೆ ಎಲ್ಲ ಅತಿಯಾಗಿ ಅಂಥ ಸಮಯದಲ್ಲಿ ಅಂತ್ಯದ ಸ್ಟೇಜ್ ಯಾವುದಿದೆ ಕರ್ಮಾತೀತ ಅವಸ್ಥೆ ಅದರ ಅಭ್ಯಾಸ ಮಾಡಿ. जैसे बीच बीच में संकल्पों की ट्रैफिक को कंट्रोल करते हो ऐसे अंत के समय अंत की स्टेज का अनुभव करो. अति का समय अंत का स्टेज अनुभव करो. ಹೇಗೆ ಮಧ್ಯೆ ಮಧ್ಯೆ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀರಾ ಅದೇ ರೀತಿ ಅತಿಯ ಸಮಯದಲ್ಲಿ ಅಂತ್ಯದ ಸ್ಥಿತಿಯ ಅನುಭವ ಮಾಡಿ. ತಬ್ अंत ಸಮಯ ಪಾಸ್ ವಿತ್ ಆನರ್ ಬನ್ ಸಕೆಂಗೆ. ಆಗ ಅಂತ್ಯ ಸಮಯದಲ್ಲಿ ಪಾಸ್ ವಿತ್ ಆನರ್ ಆಗ್ಬೋದು. ಸ್ಲೋಗನ್ शुभ भावना कारण को निवारण में परिवर्तन कर देती है. ಶುಭ ಭಾವನೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಬಿಡುತ್ತೆ. ಶುಭ ಭಾವನೆ ನಮ್ಮ ಬಗ್ಗೆನೂ ಬೇರೆಯವ್ರ ಬಗ್ಗೆನೂ ನನಗೆ ಒಳ್ಳೆಯದಾಗುತ್ತೆ ಮೊದಲು ನನಗೆ ಶುಭ ಭಾವನೆ, ಮತ್ತು ಬೇರೆಯವ್ರ ಬಗ್ಗೆನೂ ಅಷ್ಟೇ ಅವರೇನೇ ಮಾಡ್ತಾ ಇದ್ದಾರೆ ನನಗೆ ಒಳ್ಳೆಯದಾಗುತ್ತೆ. ಕಾರಣ ನಿವಾರಣೆಗೆ ಪರಿವರ್ತನೆ ಆಗೋಗುತ್ತೆ. ಮೊನ್ನೇನು ಬಾಬಾ ಹೇಳಿದ್ರಲ್ಲ ಅವ್ಯಕ್ತವಾಣಿಯಲ್ಲಿ ಒಂದು ಸಾಕ್ಷಿ ಸ್ಥಿತಿ ಹೇಳಿದ್ರು, ಇನ್ನೊಂದು ತ್ರಿಕಾಲದರ್ಶಿತನದ ಸ್ಥಿತಿ, ಮೂರನೇದು ಏನೇ ನಡೆಯುತ್ತೆ ನನಗೆ ಒಳ್ಳೇದು ನಡೆಯುತ್ತೆ, ನಾಲ್ಕನೇದು ಪಾಯಿಂಟ್ ಆಗಿ ಅಜ್ಞಾನದ ಪಾಯಿಂಟನ್ನಲ್ಲಿ ಉಪಯೋಗಿಸಿ ಪಾಯಿಂಟ್ಸ್ ಪಡಿಬೇಕು. ಮೊನ್ನೆ ಭಾನುವಾರದಲ್ಲಿ 4 ಪಾಯಿಂಟ್ ಕಾರಣ ನಿವಾರಣೆಗೆ ಪರಿವರ್ತನೆ ಆಗೋಗುತ್ತೆ. ಅವ್ಯಕ್ತ इशारे रूहानी रॉयल्टी और प्यूरिटी की पर्सनालिटी धारण करो. ಆತ್ಮೀಯ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸನಾಲಿಟಿ धारणे ಮಾಡಿ. पवित्रता ब्राह्मण जीवन के विशेष जन्म की विशेषता है. पवित्रते ब्राह्मण जीवनದ विशेष जन्मದ विशेषते. पवित्र संकल्प ब्राह्मणों की बुद्धि का भोजन है. पवित्र संकल्प ಬ್ರಾಹ್ಮಣರ ಬುದ್ಧಿಗೆ ಊಟ ಆಗಿದೆ.
पवित्र दृष्टि ब्राह्मणों के आंखों के रोशनी है. ಪವಿತ್ರ ದೃಷ್ಟಿ ಬ್ರಾಹ್ಮಣರ ಕಣ್ಣುಗಳಿಗೆ ಏನಾಗಿದೆ? ಪ್ರಕಾಶ, ರೋಶನಿ, ಬೆಳಕು, ಕಣ್ಣುಗಳ ಬೆಳಕು, ಪ್ರಕಾಶ. ಪವಿತ್ರ ಕರ್ಮ ಬ್ರಾಹ್ಮಣ जीवन का ವಿಶೇಷ ದಂಡ है. ಪವಿತ್ರ ಕರ್ಮ ಬ್ರಾಹ್ಮಣ ಜೀವನದ ವಿಶೇಷ ಉದ್ಯೋಗ ಆಗಿದೆ. पवित्र संबंध संपर्क ब्राह्मण जीवन की मर्यादा है. पवित्र संबंध संपर्क ಬ್ರಾಹ್ಮಣ ಜೀವನದ ಮರ್ಯಾದೆ ಆಗಿದೆ. ನಮ್ಮ ಜಾತಿ ಮರ್ಯಾದೆ, ನಮ್ಮ ಕುಲದ ಮರ್ಯಾದೆ, ನಮ್ಮ ಧರ್ಮದ ಮರ್ಯಾದೆ ಅಂತಾರಲ್ವಾ, ಪವಿತ್ರ ಸಂಬಂಧ ಸಂಪರ್ಕ ಬ್ರಾಹ್ಮಣ ಜೀವನದ ಮರ್ಯಾದೆ ಆಗಿದೆ. ऐसी महान चीज को अपनाने में मेहनत नहीं करो, हट से नहीं अपनाओ. ये पवित्रता तो आपके जीवन का वरदान है. ಈ ರೀತಿ ಮಹಾನ್ ವಸ್ತುವನ್ನು, ಪವಿತ್ರತೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳೋದರಲ್ಲಿ ಪರಿಶ್ರಮ ಪಡಬೇಡಿ, ಹಠದಿಂದಲೂ ಮಾಡಬೇಡಿ. ಈ ಪವಿತ್ರತೆಯಂತೂ ತಮ್ಮ ಜೀವನದ ವರದಾನ ಆಗಿದೆ. ಬಾಬಾ ಜನ್ಮದಲ್ಲೇ ಪವಿತ್ರ ಬನೋ ಯೋಗಿ ಬನೋ, ಪವಿತ್ರ ಭವ ಯೋಗಿ ಭವ ವರದಾನ ಕೊಟ್ಬಿಟ್ರಲ್ವ. अच्छा, ओम शांति.